ಓಂ ಶಾಂತಿ. ಮುರಳಿಯ ದಿನಾಂಕ 4/7/2022. मीठे बच्चे, बाबा आया है तुम्हें सौभाग्यशाली बनाने. सौभाग्यशाली अर्थात स्वर्ग का मालिक. तुम्हारा भी कर्तव्य है सबको आप समान बनाना. ಮಧುರ ಮಕ್ಕಳೇ, ತಂದೆ ಬಂದಿದ್ದರೆ ನಿಮಗೆ ಸೌಭಾಗ್ಯಶಾಲಿಯನ್ನಾಗಿ ಮಾಡುವುದಕ್ಕಾಗಿ. ಸೌಭಾಗ್ಯಶಾಲಿ ಅಂದರೆ ಸ್ವರ್ಗದ ಮಾಲೀಕ ಆಗುವುದು. ನಿಮ್ಮ ಕರ್ತವ್ಯ ಆಗಿದೆ, ನೀವು ಸ್ವರ್ಗದ ಮಾಲೀಕ ಆಗಬೇಕು, ಜೊತೆಗೆ ಅನೇಕರನ್ನು ನಿಮ್ಮ ಸಮಾನ ಸ್ವರ್ಗದ ಮಾಲೀಕ ಮಾಡಬೇಕು. ಪ್ರಶ್ನೆ: सबसे नंबर 1 कॉन्फ्रेंस कब और कौन सी होती है? उससे प्राप्ति क्या है? ಎಲ್ಲಕ್ಕಿಂತಲೂ ನಂಬರ್ 1 ಕಾನ್ಫರೆನ್ಸ್ ಅಥವಾ ಸಮ್ಮೇಳನ ಯಾವುದಾಗಿರ್ತದೆ? ಆ ಸಮ್ಮೇಳನದಿಂದ ಎಲ್ಲರಿಗೂ ಯಾವ ಪ್ರಾಪ್ತಿ ಆಗ್ತದೆ? ಎಲ್ಲಕ್ಕಿಂತಲೂ ನಂಬರ್ 1 ಸಮ್ಮೇಳನ ಯಾವ ಸಮಯದಲ್ಲಿ ನಡೀತದೆ, ಅದು ಯಾವ ಸಮ್ಮೇಳನ ಆಗಿರ್ತದೆ ಮತ್ತು ಅದರಿಂದ ಆಗುವ ಪ್ರಾಪ್ತಿ ಏನಾಗಿರ್ತದೆ? उत्तर: संगम पर आत्मा और परमात्मा का मिलन ही नंबर 1 कॉन्फ्रेंस है. जब यह कॉन्फ्रेंस होती है तब आत्माओं को परमात्मा से मुक्ति व जीवन मुक्ति का वर्षा मिलता है. ಸಂಗಮ ಯುಗದಲ್ಲಿ ಆತ್ಮರು ಮತ್ತು ಪರಮಾತ್ಮನ ಮಿಲನದ ನಂಬರ್ 1 ಸಮ್ಮೇಳನ ನಡೀತದೆ. ಆತ್ಮರು ಮತ್ತು ಪರಮಾತ್ಮನ ಮಿಲನವೇ ನಂಬರ್ 1 ಸಮ್ಮೇಳನ ಆಗಿದೆ. ಅದು ಸಂಗಮ ಯುಗದಲ್ಲಿ ನಡೀತದೆ. ಯಾವಾಗ ಈ ಸಮ್ಮೇಳನ ನಡೀತದೆಯೋ ಆಗ ಆತ್ಮರಿಗೆ ಪರಮಾತ್ಮನಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ದೊರೀತದೆ. इसे ही सच्चा सच्चा कुंभ कहा जाता है. यह कुंभ का मेला फर्स्ट क्लास कॉन्फ्रेंस है. इसके बाद फिर कोई कॉन्फ्रेंस यज्ञ तप आदि होते नहीं, सब बंद हो जाते. ಸಂಗಮ ಯುಗದಲ್ಲಿ ನಡೆಯುವ ಆತ್ಮರು ಮತ್ತು ಪರಮಾತ್ಮನ ಮಿಲನಕ್ಕೆ ಕುಂಭ ಅಂತಲೂ ಹೇಳಲಾಗ್ತದೆ. ಈ ಕುಂಭ ಮೇಳವೇ ನಂಬರ್ 1 ಸಮ್ಮೇಳನ ಆಗಿದೆ. ಈ ಕುಂಭಮೇಳದ ನಂತರ ಅಂದರೆ ಸಂಗಮ ಯುಗ ಕಳೆದ ನಂತರ ಈ ಜಗತ್ತಿನಲ್ಲಿ ಯಾವ ಸಮ್ಮೇಳನಗಳು ನಡೆಯೋದಿಲ್ಲ. ಯಜ್ಞ ಜಪ ತಪ ಆದಿ ಭಕ್ತಿಯ ಆಚರಣೆಗಳು ಸಹ 2 ಯುಗಗಳಲ್ಲಿ ಇರೋದಿಲ್ಲ. ಈ ಎಲ್ಲ ಮೇಳಗಳು ಸಮ್ಮೇಳನಗಳು ಬಂದಾಗ್ತವೆ. ಗೀತ: ಮಾತಾ ಓ ಮಾತಾ तू सबकी भाग्य विधाता. बच्चों ने महिमा का गीत सुना. भक्ति मार्ग में महिमा ही होती आई है. जो पास्ट हो गया उनकी फिर महिमा होती. यह जगत अम्बा की महिमा गाते हैं, तुम हो भाग्य विधाता. ಮಕ್ಕಳೆಲ್ಲರೂ ಜಗದಂಬ ಸರಸ್ವತಿಯ ಮಹಿಮೆಯನ್ನು ಕೇಳಿದೆವು. ಜಗದಂಬ ಸರ್ವರ ಭಾಗ್ಯ ವಿಧಾತೆಯಾಗಿದ್ದಾಳೆ. ಭಕ್ತಿ ಮಾರ್ಗದಲ್ಲಿ ಸಂಗಮ ಯುಗದ ಎಲ್ಲ ಶಿವಶಕ್ತಿಯರನ್ನು ದೇವಿಯ ರೂಪದಲ್ಲಿ ಮಹಿಮೆ ಮಾಡಲಾಗ್ತದೆ. अब यह हुई भक्ति और महिमा.
तुम भक्ति और महिमा कर नहीं सकते. ಭಕ್ತಿ ಮಾರ್ಗದಲ್ಲಿ ಒಂದು ಕಡೆ ಭಕ್ತಿ ಮಾಡ್ತಾರೆ, ಅಂದರೆ ಜಪ ತಪ ಪೂಜೆ ಪುನಸ್ಕಾರ ಮಾಡ್ತಾರೆ. ಜೊತೆಗೆ ಆ ದೇವತೆಗಳನ್ನು ಹೊಗಳ್ತಾರೆ, ಅವರ ಮಹಿಮೆ ಮಾಡ್ತಾರೆ. ಜ್ಞಾನ ಮಾರ್ಗದಲ್ಲಿ ಭಕ್ತಿಯೂ ಇಲ್ಲ, ಮಹಿಮೆ ಮಾಡುವುದು ಇಲ್ಲ. ತುಮ್ ಜಾನ್ತೆ ಹೋ ಸೌಭಾಗ್ಯ ವಿಧಾತ ಏಕ ಬಾಪ್ ಹೈ. ಭಾಗ್ಯ ವಿಧಾತ ವ ಸೌಭಾಗ್ಯ ವಿಧಾತ ಏಕ ಹೇ, ದೂಸರಾ ನ ಕೋಯಿ. ಈಗ ನಿಮಗೆ ತಿಳಿದಿದೆ, ಆ ಜಗದಂಬೆಗೆ ಭಾಗ್ಯ ಕೊಟ್ಟವನು ಸಹ ಭಾಗ್ಯ ವಿಧಾತ, ಸೌಭಾಗ್ಯ ವಿಧಾತ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಅಭಿ ಹಮ್ ಭಗತ್ ತೋ ನಹಿ, ಹಮ್ ಹೋ ಗಯೆ ಭಗವಾನ್ ಕೆ ಬಚ್ಚೆ. कैसे भाग्य अथवा सौभाग्य बनाते, कैसे अपने को भाग्यशाली अथवा सौभाग्यशाली श्रीमत पर बनाते हैं, वह है हर एक के पुरुषार्थ पर. इस समय तुम पुरुषार्थी हो बाप से वर्षा लेने के. ಈಗ ನಾವು ಭಕ್ತರಲ್ಲ, ಭಗವಂತನ ಮಕ್ಕಳು. ಆ ಭಗವಂತ ನಮಗೆ ಯಾವ ರೀತಿಯಲ್ಲಿ ಭಾಗ್ಯ ಕೊಡ್ತಾನೆ, ಸೌಭಾಗ್ಯವನ್ನು ಕೊಡ್ತಾನೆ ಅನ್ನೋದು ನಮಗೀಗ ತಿಳಿದಿದೆ. ನಮ್ಮ ಪುರುಷಾರ್ಥದ ಆಧಾರದಿಂದ ಶ್ರೀಮತದಂತೆ ನಡೆದು ನಾವು ನಮ್ಮ ಭಾಗ್ಯ ಮತ್ತು ಸೌಭಾಗ್ಯವನ್ನು ರೂಪಿಸ್ಕೊಳ್ತಾ ಇದ್ದೇವೆ. ನಮಗೆ ನಾವೇ ಭಾಗ್ಯಶಾಲಿಗಳು, ಸೌಭಾಗ್ಯಶಾಲಿಗಳನ್ನಾಗಿ ಮಾಡ್ತಾ ಇದೆ. ಭಾಗ್ಯಶಾಲಿ ವ ಸೌಭಾಗ್ಯಶಾಲಿ अथवा सौभाग्य विधाता तुम भी हो, क्योंकि माँ बाप के बच्चे हो. तुम्हारा भी कर्तव्य है हर एक मनुष्य को भाग्यशाली या सौभाग्यशाली बनाना. सौभाग्यशाली अर्थात स्वर्ग के मालिक बनाना. ಹೇಗೆ ಪರಮಾತ್ಮ ಭಾಗ್ಯ ವಿಧಾತ ಆಗಿ ನಮಗೆ ಭಾಗ್ಯ ಕೊಡ್ತಾ ಇದ್ದಾರೆ, ಹಾಗೆ ನಾವು ಮಕ್ಕಳು ಸಹ ಅನೇಕ ಆತ್ಮರಿಗೆ ಭಾಗ್ಯಶಾಲಿ, ಸೌಭಾಗ್ಯಶಾಲಿಯನ್ನಾಗಿ ಮಾಡಬೇಕು. ಯಾಕೆ ಅಂದರೆ ನಾವು ಭಾಗ್ಯ ವಿಧಾತನ ಮಕ್ಕಳಾಗಿದೆ. ತಂದೆಯ ಕರ್ತವ್ಯವೇ ನಮ್ಮ ಕರ್ತವ್ಯ ಆಗಿದೆ. ಬೇರೆಯೊಬ್ಬರಿಗೆ ಸೌಭಾಗ್ಯವನ್ನು ಕೊಡುವುದು ಅಂದರೆ ಅವರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದು. 100% भाग्यशाली अर्थात स्वर्ग के मालिक, उनमें भी नंबरवार है. सूर्यवंशी को सौभाग्यशाली कहें. त्रेता में 2 कला कम हो जाती, उनको स्वर्ग नहीं कहें, उनको सूर्यवंशी नहीं कहें. बच्चे जानते हैं कि हमको तो 100% सौभाग्यशाली बनना है, अर्थात सूर्यवंश में प्रिंसेज बनना है. 100% ಭಾಗ್ಯಶಾಲಿ ಅಂದರೆ ಸತ್ಯಯುಗದ ಸೂರ್ಯವಂಶದ ಮನೆತನದಲ್ಲಿ ಬರುವುದು, ಸತ್ಯಯುಗದ ಮಾಲೀಕ ಆಗುವುದು. ತ್ರೇತಾಯುಗದ ಭಾಗ್ಯಕ್ಕೆ 100% ಭಾಗ್ಯ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅಲ್ಲಿ 2 ಕಲೆಗಳು ಕಡಿಮೆಯಾಗಿರ್ತವೆ. ಆದ್ದರಿಂದ ನಾವು ಮಕ್ಕಳು ಸೂರ್ಯವಂಶದ ರಾಜಕುಮಾರ ರಾಜಕುಮಾರಿ ಆಗಲಿಕ್ಕೆ ಪುರುಷಾರ್ಥ ಮಾಡಬೇಕು. यह ईश्वरीय कॉलेज है. ईश्वर है विश्व का रचयिता. यह है ही विश्व का मालिक बनने का कॉलेज. ईश्वर पढ़ाते हैं, कहते मैं तुमको पढ़ाता हूँ, महाराजाओं का महाराजा बनाता हूँ. तुम जितना पढ़ते हो उतना ही औरों को भी पढ़ाएंगे, ऐसे ही सौभाग्यशाली बनाएंगे. तुम बच्चों का धंधा ही यह है. ಇದು
ರಾಜಕುಮಾರ ರಾಜಕುಮಾರಿಯಾಗುವಂತಹ ಈಶ್ವರೀಯ ಕಾಲೇಜ್ ಆಗಿದೆ. ಇಲ್ಲಿ ಸ್ವಯಂ ಈಶ್ವರನೇ ಬಂದು ಓದಿಸ್ತಾ ಇದ್ದಾನೆ. ನಿಮ್ಮನ್ನು ಮಹಾರಾಜ ಮಹಾರಾಣಿಯನ್ನಾಗಿ ಮಾಡ್ತಾನೆ. ಇಲ್ಲಿ ಯಾರು ಎಷ್ಟು ಅಭ್ಯಾಸ ಮಾಡ್ತಾರೆ ಮತ್ತು ಅನ್ಯರಿಂದ ಪುರುಷಾರ್ಥ ಮಾಡಿಸ್ತಾರೆ, ಅವರು ಅನೇಕರನ್ನು ಸೌಭಾಗ್ಯಶಾಲಿಗಳನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಭಾಗ್ಯವನ್ನು ಪಡೆದುಕೊಂಡು ಸೌಭಾಗ್ಯಶಾಲಿಯಾಗಿ ಅನೇಕರನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡುವುದೇ ನಿಮ್ಮ ಉದ್ಯೋಗ ಆಗಿದೆ. ಶಿವ ಬಾಬಾ ಸಿಖಲಾನೆ ವಾಲೆ ಹೈ, ಬಾಕಿ ಸಬ್ ब्रह्मा सरस्वती ब्राह्मण सब सीखते। इस समय भारत में कोई धर्म है नहीं, देवता धर्म को जानते ही नहीं। धर्म को न जानना गोया इररिलीजियस है। धर्म में ताकत होती। देवता धर्म वाले जब सतयुग में थे तो अथाह सुखद। ಧರ್ಮವನ್ನು ತಿಳ್ಕೊಳ್ಳದೆ ಇರುವುದು ಅಂದರೆ ಅಧರ್ಮದಲ್ಲಿ ಇರುವುದು. ಧರ್ಮದಲ್ಲಿ ಶಕ್ತಿ ಇರ್ತದೆ, ದೇವತಾ ಧರ್ಮದಲ್ಲಿ ಸಂಪೂರ್ಣ ಶಕ್ತಿ ಮತ್ತು ಸುಖ ಇತ್ತು. ಅಭಿ ಕಲಿಯುಗ है, फिर से सत्ययुग में जाना है, जीवन मुक्त बनना है, जीवन बंधन का त्याग करना है, स्वर्ग को याद करना है। याद कहो योग कहो एक ही बात है। योग को ही कहा जाता कम्युनियन। तुम्हारा योग है ही एक शिव बाबा से। ಈಗ ನೀವು ಜೀವನ ಬಂಧನದ ತ್ಯಾಗ ಮಾಡಿ ಜೀವನ ಮುಕ್ತಿಗೆ ಹೋಗ್ತಾ ಇದ್ದೀರಿ. ಆದ್ದರಿಂದ ಆ ಸ್ವರ್ಗವನ್ನು ನೆನಪು ಮಾಡ್ತೀರಿ, ಜೊತೆಗೆ ಒಬ್ಬ ತಂದೆಯನ್ನು ನೆನಪು ಮಾಡ್ತೀರಿ. ಆ ನೆನಪು ಮಾಡುವುದಕ್ಕೆ ಮಿಲನ ಅಂತಲೂ ಹೇಳಲಾಗ್ತದೆ, ಸಂಬಂಧ ಅಂತಲೂ ಹೇಳಲಾಗ್ತದೆ. ಈಗ ನಿಮ್ಮ ಸಂಬಂಧ ಒಬ್ಬ ತಂದೆಯ ಜೊತೆಗೆ ಮಾತ್ರ ಇದೆ. ಯಾದ ಕರೋ ಬಾಬಾ ಆಪ್ ಕಿತನೆ ಮೀಠೆ ಹೋ, ನ ಮನ್ ನ ಚಿತ್ತ ಮೇ ಥಾ, आपने कितनी कमाल कर दी, हमको ಸ್ವರ್ಗ ಕಿ ಬಾದಶಾಹಿ ದೇತೆ ಹೋ. ತಂದೆಯ ಜೊತೆಗೆ ಮಾತಾಡ್ರಿ, ವಾರ್ತಾಲಾಪ ಮಾಡಿರಿ. ಬಾಬಾ ತಾವೆಷ್ಟು ಮಧುರ ಆಗಿದ್ದೀರಿ, ನಮಗೆ ಮನಸ್ಸಲ್ಲೂ ಇರಲಿಲ್ಲ, ಬುದ್ಧಿಯಲ್ಲೂ ಇರಲಿಲ್ಲ. ಪರಮಾತ್ಮ ಬಂದು ನಮ್ಮನ್ನು ಸ್ವರ್ಗದ ಚಕ್ರವರ್ತಿ ಮಾಡ್ತಾನೆ, ಮಹಾರಾಜ ಮಾಡ್ತಾನೆ ಅನ್ನೋದು ನಮಗೆ ಅಂಶ ಮಾತ್ರವೂ ಗೊತ್ತಿರಲಿಲ್ಲ. अब बाबा कोई भी हालत में कहते मुझे याद करो अथवा कम्युनियन करना है। जब आफत आती है तब भगवान कहकर पुकारते, कहते इनकी आयु बड़ी करो, अर्जी हमारी मर्जी आपकी। तो यह कम्युनियन हुआ ना। यह याद की यात्रा होती है एक बार, और सब कम्युनियन मनुष्य मनुष्य को सिखलाते हैं। गुरु के पास जाएंगे, कहेंगे कृपा करो, क्षमा करो, यह ಆಫತೆ ಮಿಟಾವು. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಮನುಷ್ಯರ ಜೊತೆಗೆ ಸಂಬಂಧ ಜೋಡಿಸ್ತಾರೆ, ವಾರ್ತಾಲಾಪ ಮಾಡ್ತಾರೆ, ಪರಿಹಾರ ಕೇಳ್ತಾರೆ. ಆದರೆ ನಿಮ್ಮ ವಾರ್ತಾಲಾಪ ತಂದೆಯ ಜೊತೆಗೆ ಇದೆ. ಕಷ್ಟ ಬಂದಾಗ ಮನುಷ್ಯರು ಹೇಳ್ತಾರೆ, ಇವರಿಗೆ ಆಯುಷ್ಯ ಕೊಡಿ, ಇವರ ಕಾಯಿಲೆ ದೂರ ಮಾಡಿ, ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಅಂತಲೂ ತಮ್ಮ ಬಗ್ಗೆನೂ ಕೇಳ್ಕೋತಾರೆ, ಅನ್ಯರ ಬಗ್ಗೆನೂ ಕೇಳ್ಕೋತಾರೆ. ನಂತರ ಹೇಳ್ತಾರೆ, ಅರ್ಜಿ ನಮ್ಮದು, ಮರ್ಜಿ ನಿನ್ನದು ಅಂಥೇಳಿ. ಅದು ಸಹ ಒಂದು ಸಂಭಾಷಣೆ ಆಗಿದೆ ಅಲ್ವಾ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತರು ಭಗವಂತನ ಜೊತೆಗೆ ಸಂಭಾಷಣೆ ಮಾಡ್ತಾರೆ, ಆದರೆ ಅವರಿಗೆ ಪ್ರತಿ ಉತ್ತರ ಸಿಗೋದಿಲ್ಲ. ಇಲ್ಲಿ ನಾವು ನೆನಪು ಮಾಡಿದಾಗ
ಅದರ ಪ್ರತಿ ಉತ್ತರ ಪ್ರತಿಫಲ ನಮಗೆ ಸಿಗ್ತದೆ. ಇಲ್ಲಿಯ ತನಕ ಮನುಷ್ಯರು ಮನುಷ್ಯರ ಜೊತೆಗೂ ಸಹ ಸಂಬಂಧ ಬೆಳೆಸ್ತಾ ಬಂದರು. ಮನುಷ್ಯರು ಮನುಷ್ಯರನ್ನು ನೆನಪು ಮಾಡ್ತಾ ಬಂದರು. ಆದರೆ ಇಲ್ಲಿ ನಾವು ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸ್ತಾ ಇದ್ದೇವೆ, ಪರಮಾತ್ಮನ ಜೊತೆಗೆ ಮಾತಾಡ್ತೇವೆ. ಬಾಬಾ ಕಹತೆ, ಬಚ್ಚೆ ಯಹ ತುಮ್ಹಾರಾ कर्म भोग है, तुम्हारी कर्मातीत अवस्था बनाने आया हूँ. कर्म भोग तो भोगना ही है. ऐसा ऊंच कर्म तुमको सिखलाता हूँ जो तुमको कर्म ಭೋಗನಾ ನ ಪಡೆ. ಬಾಬಾ ಹೇಳ್ತಾರೆ, ನಿಮಗೆ ಕಾಯಿಲೆ ಬಂದರೆ ಅದು ನಿಮ್ಮ ಕರ್ಮ ಭೋಗ ಆಗಿರ್ತದೆ. ಈಗ ನಾನು ನಿಮ್ಮನ್ನು ಕರ್ಮಾತೀತ ಅವಸ್ಥೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ. ಅಂತಹ ಕರ್ಮಗಳನ್ನು ಕಲಿಸ್ತೀನಿ. ಕರ್ಮ ಭೋಗದಿಂದ ನೀವು 21 ಜನ್ಮಗಳವರೆಗೆ ಮುಕ್ತ ಆಗಿಬಿಡ್ತೀರಿ. वहाँ तो न आत्मा को जानते न परमात्मा को जानते, सिर्फ गपोड़े मारते रहते. कभी सुना है कि परमात्मा स्टार है, उनमें सारा अविनाशी पार्ट नूंधा हुआ है. उनका तो कम्युनियन कभी होता नहीं, बातचीत भी नहीं होती. वह तो ब्रह्म को याद करते. बातचीत तो ब्रह्म तत्व से क्या करेंगे. जो महतत्व में आत्माएं रहती वह यहाँ पार्ट बजाने आती है. वहाँ निर्वाण धाम में क्या बोलेंगे, क्या कम्युनियन करेंगे. वह तो तत्व है ना. ಭಕ್ತರು ಬ್ರಹ್ಮತತ್ವವನ್ನು ನೆನಪು ಮಾಡ್ತಾರೆ, ಬ್ರಹ್ಮತತ್ವದ ಜೊತೆಗೆ ಮಾತಾಡ್ತಾರೆ. ಆದರೆ ಬ್ರಹ್ಮತತ್ವ ಅಂದರೆ ಅದು ಒಂದು ಆಕಾಶ ತತ್ವ ಇದ್ದಂತೆ ಖಾಲಿ ಜಾಗ. ಆ ಜಾಗದ ಜೊತೆಗೆ ಹೇಗೆ ಮಾತಾಡ್ತಾರೆ. ನಾವು ಆತ್ಮರು ಆ ಬ್ರಹ್ಮತತ್ವದಲ್ಲಿ ಇರುವಾಗ, ನಿರ್ವಾಣಧಾಮದಲ್ಲಿ ಇರುವಾಗ ಅಲ್ಲಿ ಪರಸ್ಪರ ಮಾತಾಡೋದಿಲ್ಲ. ಅಲ್ಲಿ ಪರಮಾತ್ಮನ ನೆನಪು ನಾವು ಮಾಡೋದಿಲ್ಲ. ಇಲ್ಲಿ ಬಂದಾಗ, ದೇಹ ಧರಿಸಿದಾಗ ಮಾತ್ರ ಆತ್ಮ ಕೆಲಸ ಮಾಡ್ತದೆ, ಮಾತಾಡ್ತದೆ, ಪರಮಾತ್ಮನ ಜೊತೆಗೆ ವಾರ್ತಾಲಾಪ ಮಾಡ್ತದೆ. ಯಹ ಆತ್ಮ ಉಂಕಿ ಪರಮಾತ್ಮ ಕೆ ಸಾಥ್ ಕಮ್ಯುನಿಯನ್ ಏಕ ಹಿ ಬಾರ್ ಹೋತಿ ಹೇ. ಇನ್ನೇನು ಈ ಸೃಷ್ಟಿ ನಾಟಕದಲ್ಲಿ ನಾವು ಜನ್ಮಾಂತರದಿಂದ ಆತ್ಮರು ಆತ್ಮರ ಜೊತೆಗೆ ಸಂಬಂಧವನ್ನು ಬೆಳೆಸಿರ್ತೀವಿ. ಆತ್ಮರು ಆತ್ಮರ ಜೊತೆಗೆ ಮಿಲನ ಮಾಡ್ತೀವಿ, ಮಾತಾಡ್ತೀವಿ. ಆದರೆ ಸಂಗಮ ಯುಗದಲ್ಲಿ ಮಾತ್ರ ಆತ್ಮರು ಪರಮಾತ್ಮನ ಜೊತೆಗೆ ಮಾತಾಡ್ತಾರೆ, ಮಿಲನ ಮಾಡ್ತಾರೆ. ಯಹ ಫಿರ್ ಕಭಿ ಹೋತಾ ಹಿ ನಹಿ. ದೇವತಾओं की कम्युनियन होती है क्या, वह तो कभी याद भी नहीं करते. ಸಂಗಮ ಯುಗದಲ್ಲಿ ಮಾತ್ರ ಆತ್ಮರು ಪರಮಾತ್ಮನ ಜೊತೆಗೆ ಮಿಲನ ಮಾಡ್ತಾರೆ, ಮಾತಾಡ್ತಾರೆ. ದೇವತೆಗಳು ಪರಮಾತ್ಮನ ಜೊತೆಗೆ ಮಿಲನನೂ ಮಾಡೋದಿಲ್ಲ, ಮಾತಾಡೋದೂ ಇಲ್ಲ. ವहाँ तो कुछ भी याद नहीं रहता. यहाँ मालूम है कि परमात्मा ने इस समय इस शरीर में प्रवेश किया है. उनको कहते हैं शांति देने वाला दाता. हम फिर शांति धाम में कैसे आवे. तो बाप कहते, बच्चे मुझे सुख शांति का वर्षा देने कल्प कल्प आना पड़ता है. आत्मा पर पापों का बोझा बहुत है, आत्मा को ही भोगना पड़ता है. शरीर धारण कर सजाए देते हैं, तब तो आत्मा को फील होगा ना. शरीर को चोट लगने से आत्मा को दुख होता है. पाप आत्मा पुण्य आत्मा भी आत्मा को कहा जाता, परंतु मनुष्यों में ज्ञान है नहीं. ಬಾಬಾ ಹೇಳ್ತಾರೆ, ನೀವೆಲ್ಲರೂ ದುಃಖಿಯಾದಾಗ ನಿಮಗೆ ಸುಖ ಶಾಂತಿ ಕೊಡೋದಕ್ಕಾಗಿ
ಕಲ್ಪ ಕಲ್ಪಕ್ಕೂ ನಾನೇ ಬರಬೇಕಾಗ್ತದೆ. ನಿಮ್ಮ ತಲೆಯ ಮೇಲೆ ಇರುವ ಪಾಪದ ಭಾರವನ್ನು ಇಳಿಸಿಕೊಳ್ಳುವ ಉಪಾಯ ನಾನೇ ಹೇಳಿಕೊಡ್ತೇನೆ. ಯೋಗದಿಂದ ಪಾಪ ಭಸ್ಮ ಮಾಡಲಿಲ್ಲ ಅಂದರೆ ಕೊನೆಗೆ ನೀವು ಶರೀರದ ಮೂಲಕ, ದೇಹದ ಮೂಲಕ ಶಿಕ್ಷೆ ಅನುಭವಿಸಬೇಕಾಗ್ತದೆ. ದೇಹಕ್ಕೆ ಪೆಟ್ಟು ಬಿದ್ದಾಗ ದುಃಖ ಆತ್ಮಕ್ಕೆ ಅನುಭವ ಆಗ್ತದೆ. ಪಾಪಾತ್ಮ ಪುಣ್ಯಾತ್ಮ ಅಂತನೂ ಆತ್ಮಕ್ಕೆ ಹೇಳಲಾಗ್ತದೆ ವಿನಃ ಪಾಪದೇಹ ಪುಣ್ಯದೇಹ ಅಂತ ಹೇಳೋದಿಲ್ಲ. ಆದರೆ ಈ ಆತ್ಮಜ್ಞಾನ ಮನುಷ್ಯರಿಗೆ ಗೊತ್ತಿಲ್ಲ. ಆತ್ಮ ಹಿ ಸಾರಾ ಖೇಲ್ ಕರ್ತಿ, ಆತ್ಮ ಶರೀರ ಕೆ ಸಾಥ್ ಕಹತಿ, ಮೇರೆ ಸಾತ್ ಬಚ್ಚೆ परमात्मा निराकार है, कहते मैं इस शरीर में आया हूँ, मुझे इतने बच्चे कितने बच्चों का दादा बनता हूँ. ಆತ್ಮನೇ ಸೃಷ್ಟಿ ನಾಟಕದಲ್ಲಿ ದೇಹದ ಜೊತೆಗೆ ದೇಹವನ್ನು ಪಡೆದುಕೊಂಡು ಆಟ ಆಡ್ತದೆ. ಆತ್ಮನೇ ಶರೀರದ ಮೂಲಕ ಹೇಳ್ತದೆ, ನನಗೆ 7 ಮಕ್ಕಳಿವೆ, ನನಗೆ 4 ಮಕ್ಕಳಿವೆ. ದೇಹದ ಮೂಲಕನೇ ಮಕ್ಕಳನ್ನು ರಚಿಸ್ತದೆ. ಹಾಗೆ ಪರಮಾತ್ಮ ಈ ದೇಹದಲ್ಲಿ ಬಂದು ಹೇಳ್ತಾರೆ, ನನಗೆ ರಾಶಿ ರಾಶಿ ಮಕ್ಕಳಿದ್ದಾರೆ, ನಾನು ಎಲ್ಲ ಮಕ್ಕಳಿಗೂ ಅಜ್ಜ ಆಗಿದ್ದೀನಿ, ಆತ್ಮಿಕ ಸಂಬಂಧದಿಂದ ತಂದೆ ಆಗಿದ್ದೀನಿ. ಸಾಕಾರ ಬ್ರಹ್ಮ ಕುಮಾರಿಯರಿಗೆ ನಾನು ಅಜ್ಜ ಆಗಿದ್ದೀನಿ. ಪರಮಾತ್ಮ ಬ್ರಹ್ಮ ದ್ವಾರ ಮನುಷ್ಯ ಸೃಷ್ಟಿ ರಚತೆ. ಆ ಶಿವ ಪರಮಾತ್ಮ ಬ್ರಹ್ಮರವರ ಮೂಲಕ ಮಾನವ ಸೃಷ್ಟಿಯನ್ನು ರಚಿಸ್ತಾನೆ, ಬ್ರಾಹ್ಮಣರನ್ನು ರಚಿಸ್ತಾನೆ. ಆಗ ಬ್ರಹ್ಮ ಬಾಬಾ ನಮಗೆ ತಂದೆ ಆಗ್ತಾರೆ, ಶಿವ ಬಾಬಾ ನಮಗೆ ಅಜ್ಜ ಆಗ್ತಾರೆ. ವಹಿ ಆಕರ್ ಪ್ರಜಾಪಿತಾ ಬ್ರಹ್ಮ ದ್ವಾರ अडॉप्ट करते. ब्रह्मा क्रिएटर नहीं, क्रिएटर निराकार शिव परमात्मा को ही कहेंगे. बच्चे बच्चे कहते रहते. यह बातें सभी की बुद्धि में एक रस नहीं बैठती. बाप ही वर्षा देंगे, लायक बनाएंगे. बाप को याद करो, इसको ही भारत का प्राचीन योग कहा जाता है. इससे विकर्म विनाश होंगे, फिर अंतमति सो गति हो जाएगी. याद से ही निरोगी बने, आयु बड़ी हो जाएगी. ಬಾಬಾ ಹೇಳ್ತಾರೆ, ಭಾರತದ ಪ್ರಾಚೀನ ಯೋಗ ಅಂದ್ರೇ ಪರಮಾತ್ಮ ತಂದೆ ಕಲಿಸುವ ರಾಜಯೋಗ ಆಗಿದೆ. ಈ ಯೋಗದಿಂದ ವಿಕರ್ಮಗಳು ವಿನಾಶ ಆಗ್ತವೆ, ಅಂತಮತಿ ಸೋ ಗತಿ ಆಗ್ತದೆ. ನೆನಪಿನಿಂದ ನಾವು ನಿರೋಗಿಗಳಾಗ್ತೀವಿ, ಆಯುಷ್ಯ ವೃದ್ಧಿ ಆಗ್ತದೆ. ಪುರುಷಾರ್ಥ ಸೇ ಫಿರ್ ಪ್ರಾರಬ್ಧ ಮಿಲ್ತಿ, सत्युग के मालिक कैसे बने यह कोई नहीं जानता. महिमा गाते रहते हैं, अर्थ कुछ भी नहीं समझते. कितनी पूजा करते, यात्राएं करते, यहाँ तो बिल्कुल शांति है. भल बाप ज्ञान का सागर है, परंतु कहते यह सेकंड की बात है. मुझे याद करो, वर्षा तुम्हारा है. ಮನ್ಮನ ಭವ ಮದ್ಯಾಜಿ ಭವ. ಇಲ್ಲಿ ಪರಮಾತ್ಮ ಹೇಳ್ತಾರೆ, ನಾನು ಜ್ಞಾನ ಸಾಗರ ಆಗಿದ್ದೀನಿ ನಿಜ, ಆದರೆ ನನ್ನ ಜ್ಞಾನವನ್ನು ನೀವು ಕ್ಷಣದಲ್ಲಿ ತಿಳ್ಕೋಬಹುದು. ಅಷ್ಟೂ ಮಾಡಲಿಕ್ಕೆ ಆಗದಿದ್ದರೆ ಕೇವಲ ನನ್ನನ್ನು ನೆನಪು ಮಾಡಿರಿ, ಆಸ್ತಿ ನಿಮ್ಮದಾಗುತ್ತದೆ. ಮನ್ಮನ ಭವ ಮತ್ತು ಮದ್ಯಾಜೀಭವದ ಮಂತ್ರವನ್ನು ಸದಾ ನೆನ್ಪಿಟ್ಕೊಳ್ಳಿ. बाकी है डिटेल की समझानी, वह भी कितने समय से देते रहते. वह लोग कॉन्फ्रेंस करते रहते, रिलीजियस कॉन्फ्रेंस बुलाते, योग की कॉन्फ्रेंस बुलाते, सब फालतू है. ಬಾಬಾ ಹೇಳ್ತಾರೆ,
ಹೊರಗಿನ ಜನ ಅನೇಕ ಸಮ್ಮೇಳನಗಳನ್ನು ಮಾಡ್ತಾ ಇರ್ತಾರೆ. ಧಾರ್ಮಿಕ ಸಮ್ಮೇಳನಗಳನ್ನು ಮಾಡ್ತಾರೆ, ಶಾಂತಿ ಸಮ್ಮೇಳನಗಳನ್ನು ಮಾಡ್ತಾರೆ. ಆದರೆ ಅದರಿಂದ ಯಾವ ಲಾಭನೂ ಆಗ್ತಿಲ್ಲ. सेकंड में जीवन मुक्ति देने वाला एक बाप है. आत्माओं और परमात्मा की जब कॉन्फ्रेंस होती है तब आत्माओं को परमात्मा से मुक्ति मिलती. गाया भी जाता आत्मा परमात्मा अलग रहे बहुकाल. सुंदर मेला कर दिया जब सद्गुरु मिला दलाल. ಮುಕ್ತಿ ಜೀವನ್ ಮುಕ್ತಿ ಕೊಡುವಂತಹ ಸಮ್ಮೇಳನ ಪರಮಾತ್ಮನೇ ಬಂದು ಆಯೋಜನೆ ಮಾಡ್ತಾನೆ. ಆತ್ಮರು ಮತ್ತು ಪರಮಾತ್ಮನ ಮಿಲನದ ಮೇಳಕ್ಕೆ ನಂಬರ್ 1 ಸಮ್ಮೇಳನ ಅಂತ ಹೇಳಲಾಗ್ತದೆ. ನಾವು ಆತ್ಮರು ಪರಮಾತ್ಮ ತಂದೆಯಿಂದ ಆಗಲಿ ಬಹಳ ಕಾಲ ಆಗಿತ್ತು. ಈಗ ಅವನೇ ಬಂದು ಬ್ರಹ್ಮಾರವರನ್ನು ದಲಾಲ್ ಮಾಡಿ ಅವರ ಮೂಲಕ ಮಕ್ಕಳ ಜೊತೆಗೆ ಮಿಲನ ಮಾಡ್ತಿದ್ದಾರೆ. ಆಕರ್ ನೈ ದುನಿಯಾ ರಚತೆ लायक बनाते. सबसे नंबर 1 कॉन्फ्रेंस यह है. इनको कुंभ का मेला भी कहते. कुंभ संगम को कहा जाता. यह संगम का मेला फर्स्ट क्लास मेला है. ಪರಮಾತ್ಮನೇ ಬಂದು ಹೊಸ ಜಗತ್ತನ್ನು ರಚನೆ ಮಾಡ್ತಾನೆ. ಅದಕ್ಕಾಗಿ ಈ ಒಂದು ಮೇಳವನ್ನು ಅಥವಾ ಸಮ್ಮೇಳನವನ್ನು ಮಾಡ್ತಾನೆ. ಇದು ನಿಜವಾದ ಕುಂಭ ಮೇಳ ಆಗಿದೆ. ಸಂಗಮ ಯುಗದಲ್ಲಿ ನಡೆಯುವಂತಹ ನಂಬರ್ 1 ಮೇಳ ಅಥವಾ ಸಮ್ಮೇಳನ ಆಗಿದೆ. इसके बाद फिर कोई कॉन्फ्रेंस यज्ञ तप आदि कुछ होते नहीं, सब बंद हो जाते. ಈ ಸಮ್ಮೇಳನದಿಂದ ಆಗುವ ಲಾಭ ಅಂದರೆ ಇಲ್ಲಿ ಬರುವಂಥ ಎಲ್ಲ ಆತ್ಮರಿಗೂ ಕ್ಷಣದಲ್ಲಿ ಮುಕ್ತಿ ಜೀವನ್ಮುಕ್ತಿಯ ಪ್ರಾಪ್ತಿಯಾಗ್ತದೆ. ನಂತರ ಅರ್ಧ ಕಲ್ಪದವರೆಗೆ ಯಾವ ಮೇಳಗಳೂ ನಡೆಯೋದಿಲ್ಲ, ಸಮ್ಮೇಳನಗಳು ನಡೆಯೋದಿಲ್ಲ. ಆತ್ಮ ಜೀವ में प्रवेश करने से फिर जीवात्मा बनती. कहते हैं मैं इनमें प्रवेश न करूं तो अपना परिचय कैसे दूं और त्रिकालदर्शी व सदर्शन चक्रधारी कैसे बनाऊं. तुम कहते हो हम स्वदर्शन चक्रधारी बनते, मनुष्य नहीं समझते. ಆತ್ಮ ಹೇಗೆ ದೇಹದಲ್ಲಿ ಬಂದು ಕಾರ್ಯ ಮಾಡ್ತದೆ ಹಾಗೆ ನಾನೂ ಸಹ ಇವರ ದೇಹದಲ್ಲಿ ಬಂದು ನನ್ನ ಪರಿಚಯ ಕೊಡ್ತೀನಿ. ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತೀನಿ. ಮನುಷ್ಯ नहीं समझते. विष्णु के साथ कृष्ण को भी पा देते. गीता में कृष्ण का नाम दिया है. नहीं तो चक्र की बात ही नहीं. तुमको बैठ सृष्टि के आदि मध्य अंत्य का राज बाप समझाते. ಮನುಷ್ಯರಿಗೆ ವಿಷ್ಣು ಮತ್ತು ಕೃಷ್ಣನಲ್ಲಿ ಇರುವ ಸಂಬಂಧನೇ ಗೊತ್ತಿಲ್ಲ. ವಿಷ್ಣುಗೆ ಸತ್ಯಯುಗದಲ್ಲಿ ತೋರಿಸಿದರೆ, ಕೃಷ್ಣನಿಗೆ ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. ಸೃಷ್ಟಿಚಕ್ರದ ಜ್ಞಾನ ಯಾರಿಗೂ ಗೊತ್ತಿಲ್ಲ. सबसे अच्छी कॉन्फ्रेंस यह है जीव आत्माओं और परमात्मा की. जीव आत्मा याद करती है परमात्मा को तो जरूर जीव में आएंगे ना, नहीं तो बोलेंगे कैसे. ಜೀವಾತ್ಮರು ಪರಮಾತ್ಮನ ಜೊತೆಗೆ ಮಾತಾಡಬೇಕಾದ್ರೆ ಅವನೂ ಸಹ ಒಂದು ಜೀವ ಅಂದರೆ ದೇಹದಲ್ಲಿ ಬರಬೇಕಾಗ್ತದೆ. ತಭಿ ಆಕರ್ ಪಾವನ್ ಬನಾಯೇಂಗೆ. ಯಹ ಕಿತನಿ ಸಹಜ್ ಸಮझने की बातें. उत्तम ते उत्तम योग है आत्माओं का परमात्मा के साथ.
सो भी परमात्मा खुद आकर सिखलाते हैं ಮಾಮೇಕಂ ಯಾದ್ ಕರು. ಎಲ್ಲಕ್ಕಿಂತಲೂ ಉತ್ತಮ ಯೋಗ ಆಗಿದೆ ಆತ್ಮ ಆಗಿ ಪರಮಾತ್ಮನನ್ನು ನೆನಪು ಮಾಡುವುದು. ಇದಕ್ಕಿಂತ ಬೇರೆ ಉತ್ತಮ ಯೋಗ ಯಾವುದೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. तुम पारलौकिक बाप के साथ योग रखो तो तुम्हारे सारे विकर्म विनाश होंगे. जबकि आत्माएं परमात्मा से मिलती है तो जरूर परमात्मा आकर वर्षा देंगे. सर्व का सद्गति दाता जीवन मुक्ति दाता वह बाप है. ऐसी बातें और कोई सुनाते नहीं. तुम सुनाएंगे तो कहेंगे और तो किसी से ऐसी बातें सुनी नहीं. ಪರಮಾತ್ಮನ ಜೊತೆಗೆ ಯೋಗ ಜೋಡಿಸುವುದೇ ಸರ್ವೋತ್ತಮ ಯೋಗ ಆಗಿದೆ. ಅವನೇ ಬಂದು ಇದನ್ನು ಕಲಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಜನ ಆಶ್ಚರ್ಯದಿಂದ ಹೇಳ್ತಾರೆ, ಇಂಥ ಮಾತುಗಳನ್ನು ಇದುವರೆಗೂ ನಾವು ಕೇಳೇ ಇರಲಿಲ್ಲ. अच्छा अब हम समझाते कहते हैं सेकंड में जीवन मुक्ति कैसे मिलती है आकर समझो. ನೀವು ಅವರಿಗೆ ಹೇಳ್ರಿ, ಆಗಲಿ ಇಲ್ಲಿಯ ತನಕ ನೀವು ಕೇಳಿರಲಿಲ್ಲ, ಈಗ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಕ್ಷಣದಲ್ಲಿ ಮುಕ್ತಿ ಜೀವನ್ ಮುಕ್ತಿ ಅಂದರೆ ಏನು, ಅದನ್ನು ಯಾರು ಕೊಡ್ತಾರೆ? ಶಾಸ್ತ್ರೋं से क्या सीखेंगे? बाबा तो है कालों का काल बच्चों को ले जाते. ಶಾಸ್ತ್ರಗಳಿಂದ ಇಂತಹ ಶಿಕ್ಷಣ ಯಾರಿಗೂ ಸಿಗೋದಿಲ್ಲ. ಪರಮಾತ್ಮನೇ ಬಂದು ಈ ಶಿಕ್ಷಣ ಕೊಡ್ತಾ ಇದ್ದಾನೆ. ಹಾಗೂ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಆ ಕಾರಣದಿಂದ ಅವನಿಗೆ ಕಾಲರ ಕಾಲ ಮಹಾಕಾಲ ಅಂತಲೂ ಹೇಳಲಾಗ್ತದೆ. जिसका जास्ती पुरुषार्थ चलता वह ಜಾಸ್ತಿ ऊंच पद पाएंगे. ಈಗ ಬಾಬಾ ಹೇಳ್ತಾರೆ, ಯಾರು ಹೆಚ್ಚಿನ ಪುರುಷಾರ್ಥ ಮಾಡ್ತೀರಿ ಅವರಿಗೆ ಉನ್ನತ ಪದವಿಯ ಪ್ರಾಪ್ತಿಯಾಗ್ತದೆ. तुम सब कल्याणकारी हो. एक शिव बाबा थोड़े ही करेंगे, खुदाई खिदमतगार तो बहुत चाहिए. तुम ऑन गॉड फादरली सर्विस पर अंग्रेजी अक्षर बहुत अच्छा है. ಬಾಬಾ ಹೇಳ್ತಾರೆ, ನಾನು ಹೇಗೆ ಕಲ್ಯಾಣಕಾರಿಯಾಗಿದ್ದೇನೆ ಹಾಗೆ ನೀವೆಲ್ಲರೂ ಸಹ ಕಲ್ಯಾಣಕಾರಿಯಾಗಿದೆ. ನಾನೊಬ್ಬನೇ ವಿಶ್ವದ ಕಲ್ಯಾಣ ಮಾಡುವುದಕ್ಕೆ ಆಗೋದಿಲ್ಲ. ನಿಮ್ಮೆಲ್ಲರ ಸಹಯೋಗ ನನಗೆ ಬೇಕಾಗ್ತದೆ. ಆದ್ದರಿಂದ ನೀವು ಬರೆಯುವಾಗ ಈ ರೀತಿಯಲ್ಲಿ ಬರೀತೆ, ನಾವು ಈಶ್ವರಿಯ ಸೇವೆಯಲ್ಲಿ ಇಂತಿಂಥ ಕಾರ್ಯ ಮಾಡ್ತಾ ಇದ್ದೇವೆ ಅಂತ. ಆನ್ ಗಾಡ್ ಫಾದರ್ಲಿ ಸರ್ವಿಸ್. ಆಂಗ್ಲ ಭಾಷೆಯ ಈ ಅಕ್ಷರ ಬಹಳ ಚೆನ್ನಾಗಿದೆ. ವಹ ಭಲ್ ಹೆವನ್ ಮೇ ನಹಿ ಜಾತೆ ಲೇಕಿನ್ ಗಾತೆ ಹೇ ಹೆವನ್ಲಿ गॉड फादर. मुसलमान बहिश्त कहत खुद बहिश्त में जाते थोड़े ही, यह है ಬುದ್ಧಿ ಕಿ ಬಾತೆ. ಕ್ರೈಸ್ತ ಧರ್ಮದವರು ಸ್ವರ್ಗದಲ್ಲಿ ಬರೋದಿಲ್ಲ, ಆದರೆ ಸ್ವರ್ಗದ ಹೆಸರನ್ನು ಹೇಳ್ತಾರೆ. ಹೆವನ್ಲಿ ಗಾಡ್ ಫಾದರ್ ಅಂತನೂ ಪರಮಾತ್ಮನಿಗೆ ಕರೀತಾರೆ. ಮುಸಲ್ಮಾನರು ಆ ಸ್ವರ್ಗಕ್ಕೆ ಬಹಿಷ್ತ ಅಂತ ಹೇಳ್ತಾರೆ. ಅವರೂ ಸ್ವರ್ಗದಲ್ಲಿ ಬರೋದಿಲ್ಲ. हेवन स्थापन करने वाला बाप के सिवाय कोई हो न सके. स्वर्ग भारत था, अभी नरक है. हेल का अंत्य आए तब बाप आकर हेवन में ले जावे. हेल में ही बाप को आना पड़ता है हेवन का मालिक बनाने. अभी तुम दोजक और बहिश्त के बीच में बैठे हो, और तो सभी है ही दोजक में. सिर्फ तुम बच्चे ही अपने पुरुषार्थ से बहिश्त में जाते हो, इसलिए तुमको बहुत खुशी
ಹೋನಿ ಚಾಯ್. ಬಾಬಾ ಹೇಳ್ತಾರೆ, ಈಗ ನೀವು ದೋಜಕ್ ಮತ್ತು ಬಹಿಷ್ತ್ ಅಂದರೆ ನರ್ಕ ಮತ್ತು ಸ್ವರ್ಗದ ಮಧ್ಯದಲ್ಲಿ ಇದ್ದೀರಿ. ಪುರುಷಾರ್ಥ ಮಾಡಿ ಆ ಸ್ವರ್ಗಕ್ಕೆ ಹೋಗ್ತೀರಿ. ಆದ್ದರಿಂದ ನಿಮ್ಮಲ್ಲಿ ಬಹಳ ಖುಷಿ ಇರಬೇಕು. अच्छा, मीठे मीठे सिकीलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. एक बाप से ही सच्चा कम्युनियन अर्थात योग रखना है. बाप से दिल की वार्तालाप करनी है. बाप के सामने ही अपनी बातें रखनी है, किसी देहधारी के सामने नहीं. ಒಬ್ಬ ತಂದೆಯ ಜೊತೆಗೆ ಯೋಗ ಇರಬೇಕು. ತಂದೆಯ ಜೊತೆಗೆ ಮನಸ್ಸಿನ ವಿಚಾರಗಳನ್ನು ಮಾತಾಡಬೇಕು. ತಂದೆಯ ಹತ್ತಿರ ತಮ್ಮ ಎಲ್ಲ ಮಾತುಗಳನ್ನು ತಿಳಿಸಬೇಕು. ದೇಹಧಾರಿಗಳ ಮುಂದೆ ನಿಮ್ಮ ಆಂತರಿಕ ವಿಚಾರಗಳನ್ನು ಹೇಳಬಾರದು. 2. ಖುದಾಯಿ ಖಿದ್ಮತ್ಗಾರ್ ಬನ್ सबको बहिश्त में चलने का रास्ता बताना है. सबका कल्याणकारी बनना है. ಈಶ್ವರೀಯ ಸೇವಾಧಾರಿಯಾಗಿ ಸ್ವರ್ಗಕ್ಕೆ ಹೋಗುವ ಮಾರ್ಗ ತೋರಿಸಬೇಕು. ಸರ್ವರ कल्याणकारी ಆಗಬೇಕು. वरदान. ब्राह्मण जीवन में सदा सुख देने और लेने वाले ಅತೀಂದ್ರಿಯ ಸುಖಕ್ಕೆ ಅಧಿಕಾರಿ ಭವ. ಬ್ರಾಹ್ಮಣ ಜೀವನದಲ್ಲಿ ಸದಾ ಸುಖವನ್ನೇ ಕೊಡುವ ಹಾಗೂ ಸುಖವನ್ನೇ ಪಡೆಯುವ ಅತೀಂದ್ರಿಯ ಸುಖದ ಅಧಿಕಾರಿ ಆಗಿರಿ. जो अतीन्द्रिय सुख के अधिकारी है वे सदा बाप के साथ सुखों के झूलों में झूलते. उन्हें कभी यह संकल्प नहीं आ सकता कि फलाने ने मुझे बहुत दुख दिया. उनका वायदा है न दुख देंगे न दुख लेंगे. अगर कोई जबरदस्ती भी देंगे तो भी उसे धारण नहीं करते हैं. ब्राह्मण आत्मा अर्थात सदा सुखी. ब्राह्मणों का काम है सुख देना सुख लेना. वे सदा सुखमय संसार में रहने वाली सुख स्वरूप आत्मा होंगी. ಯಾರು ಅತೀಂದ್ರಿಯ ಸುಖದ ಅಧಿಕಾರಿಯಾಗಿರ್ತಾರೆ ಅವರು ಸದಾ ತಂದೆಯ ಜೊತೆಗೆ ಸುಖದ ಉಯ್ಯಾಲೆಯಲ್ಲಿ ಆಡ್ತಾ ಇರ್ತಾರೆ. ಅವರಲ್ಲಿ ದುಃಖದ ಸಂಕಲ್ಪನೂ ಬರೋದಿಲ್ಲ. ಇಂಥವರು ನನಗೆ ದುಃಖ ಕೊಟ್ಟರು ಅನ್ನೋದು ಅವರಿಗೆ ನೆನಪೇ ಇರೋದಿಲ್ಲ. ಅವರ ಪ್ರತಿಜ್ಞೆ ಆಗಿರ್ತದೆ, ನಾನು ದುಃಖ ಕೊಡೋದಿಲ್ಲ, ನಾನು ದುಃಖ ಪಡೆಯೋದಿಲ್ಲ ಅಂತ. ಒಂದು ವೇಳೆ ಜಬರ್ದಸ್ತಿ ಯಾರಾದರೂ ಅವರಿಗೆ ದುಃಖ ಕೊಟ್ಟರೂ ಸಹ ಆ ಮಕ್ಕಳು ಆ ದುಃಖವನ್ನು ಧಾರಣೆ ಮಾಡಿಕೊಳ್ಳೋದಿಲ್ಲ. ಬ್ರಾಹ್ಮಣ ಆತ್ಮ ಅಂದ್ರೇ ಸದಾ ಸುಖಿ ಆತ್ಮ. ಬ್ರಾಹ್ಮಣರ ಕೆಲಸ ಆಗಿದೆ ಸುಖ ಕೊಡುವುದು, ಸುಖ ಪಡೆಯುವುದು. ಅವರು ಸದಾ ಸುಖಮಯ ಸಂಸಾರದಲ್ಲಿ ಇರುವಂತಹ ಸುಖ ಸ್ವರೂಪ ಆತ್ಮ ಆಗಿರುತ್ತಾರೆ. श्लोगन. नम्र बनो तो लोग नमन करते हुए सहयोग देंगे. ನಮ್ರ ಚಿತ್ತ ಆಗಿರಿ, ಆಗ ಜನ ನಮನ ಮಾಡ್ತಾ
ನಿಮಗೆ ಸಹಯೋಗ ಕೊಡುವರು. ನಮ್ರತೆಯಿಂದ ನಡೆದರೆ ಜನ ನಿಮಗೆ ನಮಸ್ಕಾರ ಮಾಡಿ ಸಹಯೋಗ ಕೊಡುವರು. ಓಂ ಶಾಂತಿ.